ಹಲೋ ಎವ್ರಿವನ್, ಡಾಕ್ಟರ್ ಪದ್ಮನಾಭ್ ಭಟ್. ಇವತ್ತು ನಾನು ಮಾತಾಡಲಿಕ್ಕೆ ಹೋಗುವಂತಹ ವಿಷಯ ಎಕ್ಸಿಮಾ. ECZEMA ಎಕ್ಸಿಮಾ. ಇದು ಈ ವರ್ಡ್ ನೀವು ಕೇಳಿರಲಿಕ್ಕಿಲ್ಲ, ಆದರೆ ಇದು ಏನು ಅಂತ ನಿಮಗೆ ಸಾಧಾರಣ ಮಟ್ಟಿಗೆ ಗೊತ್ತಿರುತ್ತೆ. ಕೆಲವರು ನೋಡಿರ್ಬೋದು, ಮಕ್ಕಳಲ್ಲಿ ಅಥವಾ ದೊಡ್ಡವರಲ್ಲಿ ಚರ್ಮದಲ್ಲಿ ಅಲ್ಲಲ್ಲಿ ಕೆಂಪು ಕಲೆಗಳು ಇದ್ದಕ್ಕಿದ್ದಾಗೆ ಕೆಂಪು ಕಲೆಗಳು ಬರಲಿಕ್ಕೆ ಶುರುವಾಗ್ತವೆ. ಮೈಯೆಲ್ಲ ಬರಲಿಕ್ಕೆ ಶುರುವಾಗ್ತದೆ ಕೆಂಪು ಕಲೆಗಳು. ಆಮೇಲೆ ಸ್ವಲ್ಪ ಉರಿ ಅಥವಾ ಇಚ್ಚಿಂಗ್ ಇರ್ಬೋದು. ಇದು ನಿಮ್ಮ ಅಮ್ಮಗಿಮ್ಮ ಅಲ್ಲ, ಇದು ಗುಳ್ಳೆಗಿಲ್ಲ ಏನಿಲ್ಲ, ಅಥವಾ ಮೀಸಲ್ಸ್ ಥರ ಫೀವರ್ ಎಲ್ಲ ಇರಲ್ಲ. ನೋ ಫೀವರ್, ಜಸ್ಟ್ ರೆಡ್ ಪ್ಯಾಚಸ್, ರೆಡ್ ಡಾಟ್ಸ್ ಹಿಯರ್ ಆ್ಯಂಡ್ ದರ್, ಅಲ್ಲಿ ಇಲ್ಲಿ ರೌಂಡು ಆ ಥರ ಏನಾದರೂ ಕಾಣಿಸ್ಕೊಳ್ಬೋದು. ಸೊ ಅದು ಬರ್ನಿಂಗ್ ಅಥವಾ ಇಚ್ಚಿಂಗ್, ಉರಿ ಅಥವಾ ನವೆ, ಎರಡರಲ್ಲಿ ಒಂದು ಇರುತ್ತೆ. ಸೊ ಇದು ಯಾವ ಥರ ಬರುತ್ತೆ, ಹೇಗೆ ಬರುತ್ತೆ ಅಂತ ಹೇಳಿ ಒಂಚೂರು ವಿವರಣೆ ಕೊಡ್ತೀನಿ. ಸಾಧಾರಣ ಮಟ್ಟಿಗೆ ನಾನು ಹಿಂದೆ ಒಂದು ಮಾತಾಡಿದ್ದೆ, ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಅಂತ ಹೇಳಿಬಿಟ್ಟು. ಸೊ ಇದನ್ನು ಬ್ರಾಡಾಗಿ ಹೇಳಬೇಕಾದ್ರೆ ಎಕ್ಸಿಮಾ ಅನ್ನೋದು ಬೇರೆ ಬೇರೆ ರೂಪದಲ್ಲಿ ಬರುತ್ತೆ. ಒಂದು ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಅಂದರೆ ಕೆಮಿಕಲ್ಸು, ಡಸ್ಟು, ಪೋಲನ್, ಧೂಳು, ಸ್ಮೋಕು, ಈ ಥರ ಯಾವುದೇ ಒಂದು ಕೆಮಿಕಲ್ಸ್ಗೆ ಕಾಂಟ್ಯಾಕ್ಟ್ ಬಂದಾಗ ಆ ಜಾಗದಲ್ಲಿ ಕೆಂಪು ಕಲರ್ ಆಗ್ತದೆ, ಇಚ್ಚಿಂಗ್ ಶುರುವಾಗ್ತದೆ ಅಲ್ವಾ. ಸೊ ಆವಾಗ ಅದು ನಾನು ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಅಂತ ಹೇಳಿದ್ದೆ. ಸೊ ಈ ಥರ ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಅಲ್ಲದೆ ಸೆಬೋರಿಕ್ ಡರ್ಮಟೈಟಿಸ್ ಅಂದರೆ ತಲೆಯಲ್ಲಿ ಹೊಟ್ಟಾಗೋದು, ಅದೂ ಮಾತಾಡಿದ್ದೀನಿ. ಆಮೇಲೆ ಕೆಲವು ಸರ್ತಿ ಒಂದು ಚರ್ಮದಲ್ಲಿ ರೌಂಡ್ ರಿಂಗ್ ಕೆಂಪು ರಿಂಗ್ಗಳು, ಸೊ ಆ ಥರನೂ ಬರ್ಬೋದು. ಈ ಥರ 3 ಥರ ಬರುತ್ತೆ ಎಕ್ಸಿಮಾ ಅನ್ನೋದು ಒಂದು ಕಾಮನ್ ನೇಮ್ ಆಯಿತಾ. ಕಾಂಟ್ಯಾಕ್ಟ್ ಡರ್ಮಟೈಟಿಸ್, ಸೆಬೋರಿಕ್ ಡರ್ಮಟೈಟಿಸ್, ಇನ್ನೂ ಒಂದು ಬರ್ತದೆ ನಿಮ್ಯುಲಾರ್, ಅದೇ ರೌಂಡ್ ಕಾಯಿನ್ ಥರ ಬರೋದು ಡರ್ಮಟೈಟಿಸು. ಇನ್ನೂ ಒಂದು ಬರುತ್ತೆ ಅಟೋಪಿಕ್ ಡರ್ಮಟೈಟಿಸ್ ಅಂತ ಹೇಳಿ. ಇನ್ ಜನರಲ್ ಇದೆಲ್ಲ ಯಾಕೆ ಬರುತ್ತೆ ಅಂದರೆ, ಒಂದನೇದಾಗಿ ಸ್ಪೆಸಿಫಿಕ್ ಕಾರಣಗಳು ನಾನು ಹೇಳಿದಾಗೆ. ಇನ್ನೊಂದು ಡ್ರೈ ಸ್ಕಿನ್ನು, ಕೆಮಿಕಲ್ಸು, ಡ್ರೈ ಸ್ಕಿನ್ನು. ಆಮೇಲೆ ಕೆಲವು ವಿಟಮಿನ್ ಡಿಫಿಷಿಯನ್ಸಿಗಳು, ಓವರಾಲ್ ರೋಗ ನಿರೋಧಕ ಸಾಮರ್ಥ್ಯ ಕಮ್ಮಿ ಇರುವಂಥದ್ದು, ಹುಡುಗರಿಗೆ ಆಗಲಿ ದೊಡ್ಡವರಿಗೆ ಆಗಲಿ ಇಮ್ಯುನಿಟಿ ಪವರ್ ಕಮ್ಮಿ ಆದಾಗ ಹೀಗೆ ಒಂದೊಂದೇ ಕಾಣಿಸ್ಕೊಳ್ತದೆ. ಸೊ ಇದು ಬಂದಾಗ ನೀವು ನ್ಯಾಚುರಲಿ ನಿಮ್ಮ ವೈದ್ಯರ ಹತ್ರ ಹೋಗ್ತೀರಾ. ಕುಟುಂಬ ವೈದ್ಯರನ್ನು ಫಸ್ಟು ಸಂಪರ್ಕಿಸಿ, ಅವರು ತಕ್ಕ ಮಟ್ಟಿಗೆ ಅವರಿಗೆ ನಾಲೆಜ್ ಇರ್ತದೆ, ಅವರು ಅದಕ್ಕೆ ಔಷಧಿಗಳನ್ನು ಕೊಡ್ತಾರೆ. ಇದು ಮೇಲು ಫೀಮೇಲ್ ಅಂತ ಏನು ಡಿಫ್ರೆನ್ಸ್ ಇಲ್ಲ, ಯಾರಿಗೆ ಬೇಕಾದರೂ ಬರ್ಬೋದು. ಎಕ್ಸಿಮಾ ಅನ್ನೋದು ಯಾರಿಗೆ ಬೇಕಾದರೆ ಬರ್ಬೋದು. ಈ ಎಕ್ಸಿಮಾ ಬಂದಾಗ ಇದು ಇನ್ನೊಂದು ವಿಷಯ, ಇದು ಅಂಟು ಜಾಡ್ಯ ಅಲ್ಲ. ಒಬ್ಬರಿಂದ ಬಂದರೆ ಇನ್ನೊಬ್ಬರಿಗೆ ಬರ್ಬೋದೇನೋ ಅಂಥೇಳಿ ಆ ಥರ ವರಿ ಮಾಡಬೇಡಿ. ಓಕೆ, ಮನೆಯಲ್ಲಿ ಒಬ್ರಿಗಿದ್ರೆ ಇನ್ನೊಬ್ಬರಿಗೆ ಬರ್ತದೆ, ಅದು ಇಲ್ಲ. ಆಮೇಲೆ ವಯಸ್ಕರಿಗೆ ಗಂಡಿಗೆ ಬಂದರೆ ಹೆಣ್ಣಿಗೆ ಬಂದರೆ ಗಂಡಿಗೆ, ಆ ಥರನೂ ಇದು ಒಬ್ಬರಿಂದ ಒಬ್ಬರಿಗೆ ಹರಡಲ್ಲ. ಪರ್ಟಿಕ್ಯುಲರ್ಲಿ ಗಂಡ ಹೆಂಡತಿಗೆ ಒಬ್ಬರಿಂದ ಒಬ್ಬರು ಹರಡಲ್ಲ. ಸೊ ಇದು ಕೆಲವು ಅದರ ಬಗ್ಗೆ ಮಾಹಿತಿ. ಸೊ ಬೇಸಿಕಲಿ ಇಲ್ಲಿ ಡರ್ಮಟೈಟಿಸ್, ಕಾಂಟ್ಯಾಕ್ಟ್ ಡರ್ಮಟೈಟಿಸ್, ಡರ್ಮ ಅಂದರೆ ಸ್ಕಿನ್, ಐಟಿಸ್ ಅಂತ ಅಂದ ತಕ್ಷಣ ಇನ್ಫ್ಲಮೇಷನ್ ಅಂದರೆ ಏನು? ಉರಿ. ಎಲ್ಲಿ ಇನ್ಫ್ಲಮೇಷನ್ ಅಂತ ಆಗುತ್ತೋ ಅಲ್ಲಿ ಉರಿ ಇರುತ್ತೆ, ಸ್ವಲ್ಪ ಬಿಸಿ ಆಗುತ್ತೆ ಆ ಜಾಗದಲ್ಲಿ, ಸ್ವಲ್ಪ ದಪ್ಪ ಆಗ್ಬೋದು. ಸೊ ಐಟಿಸ್ ಅಂದರೆ ಇನ್ಫ್ಲಮೇಷನ್ ಎಲ್ಲಿ ಆಗುತ್ತೆ? ಈಗ ನಾವು ಫ್ಯಾರಿಂಜೈಟಿಸ್ ಅಂತೀವಿ ಗಂಟ್ಲಲ್ಲಿ, ಕಂಜಂಕ್ಟಿವೈಟಿಸ್ ಅಂತೀವಿ ಕಣ್ಣಲ್ಲಿ. ಸೊ ಹಾಗೆ ಬೇರೆ ಐಟಿಸ್ ಅಂತ ಬಂದ ತಕ್ಷಣ ಇನ್ಫ್ಲಮೇಷನ್. ಸೊ ಇದು ಚರ್ಮದಲ್ಲಿ ಇನ್ಫ್ಲಮೇಷನ್ ಆಗಿದೆ, ಚರ್ಮದಲ್ಲಿ ಉರಿ ಹತ್ಕೊಂಡ್ಬಿಟ್ಟಿದೆ ಅಂತ ಅಷ್ಟೇ, ಸಿಂಪಲಾಗಿ ಹೇಳಬೇಕು ಅಂದರೆ. ಸೊ ಈ ಎಕ್ಸಿಮಾ ಬಂದರೆ ಯಾವುದೇ ಫಾರ್ಮ್ನಲ್ಲಿ ಬಂದ್ರೂ ಅದಕ್ಕೆ ಟ್ರೀಟ್ಮೆಂಟ್ ಇದೆಯಾ? ಟ್ರೀಟ್ಮೆಂಟ್ ಇದೆ. ಇದು 100% ಕ್ಯೂರೇಬಲ್ಲಾ? ನೆಕ್ಸ್ಟ್ ಕ್ವೆಶ್ಚನ್. ಸೊ ಫಸ್ಟ್ ಕ್ವೆಶ್ಚನಿಗೆ ಟ್ರೀಟ್ಮೆಂಟು ಕೊಡ್ಬೋದು. 100% ಎಸ್, ಒಂಚೂರು ಕ್ವಶನ್ ಮಾರ್ಕು.
ಬಾರದ ಹಾಗೆ ತಡೀಲಿಕ್ಕೆ ಏನು ಮಾಡ್ಬೋದು ಅಂತ ಹೇಳ್ಬೋದು. ಬಂದ ಮೇಲೆ ಅದೇನೋ ಒಂದು ಅಂಟು ಜಾಡ್ಡಿ ಅಲ್ಲ, ಭಯ ಪಡುವಂಥದ್ದು ಏನಿಲ್ಲ ಇದರಲ್ಲಿ. ಅದಕ್ಕೆ ನಾವು ಡಾಕ್ಟ್ರ್ ಔಷಧಿ ಬರ್ಕೊಡ್ತಾರೆ. ಜನರಲ್ ಆಗಿ ನಾವು ಆ್ಯಂಟಿ ಇನ್ಫ್ಲಮೇಟರಿ ಆಯಿಂಟ್ಮೆಂಟ್ಗಳು ಹಚ್ಚಕ್ಕೆ ಹೇಳ್ತೀವಿ, ಅಥವಾ ಸ್ವಲ್ಪ ಸಿವಿಯರ್ ಕೇಸ್ಗಳಿಗೆ ಸ್ಟೀರಾಯ್ಡ್ಸ್ ಆಯಿಂಟ್ಮೆಂಟ್ ಕೊಡ್ತೀವಿ, ಅದನ್ನು ಹಚ್ಕೋಬೇಕು. ಆಮೇಲೆ ಇದು ಡಸ್ಟು ಸ್ಮೋಕ್ ಅಲ್ಲದೆ ಕಾಂಟ್ಯಾಕ್ಟ್ ಡರ್ಮಟೈಟಿಸ್ದು ನಾನು ಹೇಳಿದೆ, ಅದು ಮಾತಾಡುವಾಗ ಹೇಳಿದ್ದೇನೆ. ಸೋಪು, ಡಿಟರ್ಜೆಂಟ್ಸು, ಶ್ಯಾಂಪು, ಸೊ ಹೀಗೆ ಹಲವಾರು ಇದರಿಂದ ಬರ್ಬೋದು. ಸೊ ಹಾಗಾದರೆ ಏನು ಮಾಡಬೇಕು? ಸಿಂಪಲ್ ಮನೆ ಮದ್ದು ಏನಿದಕ್ಕೆ ಅಂದರೆ ಕೊಕೊನಟ್ ಆಯಿಲ್, ಕೊಬ್ಬರಿ ಎಣ್ಣೆ ಹಚ್ಕೊಳ್ಳಿ. ಯಾವುದೇ ಆದರೂ ಕೊಬ್ಬರಿ ಎಣ್ಣೆ ಹಚ್ಕೊಳ್ಳಿ. ನಮಗೂ ಸೌತ್ ಕೆನರಾ ಕಡೆಯವ್ರಿಗೆ ಗೊತ್ತಿದ್ದು, ಏನೇ ಆದರೂ ಕೊಬ್ಬರಿ ಎಣ್ಣೆ ಹಚ್ಕೊ ಅಂತ ಹೇಳಿಬಿಟ್ಟು. ಅದು ಏನು ಮಾಡುತ್ತೆ ಕೊಬ್ಬರಿ ಎಣ್ಣೆ? ಅದು ಮಾಯ್ಶ್ಚರೈಸ್ ಮಾಡುತ್ತೆ. ಮಾಯ್ಶ್ಚರೈಸ್ ಮಾಡುವಾಗ ಅಲ್ಲಿ ಇನ್ಫ್ಲಮೇಷನ್ ಕಮ್ಮಿ ಆಗುತ್ತೆ. ಸೊ ಕೊಬ್ಬರಿ ಎಣ್ಣೆ ಮನೆ ಔಷಧಿ. ಡಾಕ್ಟರ್ ಹತ್ರ ಹೋದರೆ ಅದಕ್ಕೆ ಬೇರೆ ಬೇರೆ ಔಷಧಿ ಕೊಡ್ತಾರೆ. ಆಮೇಲೆ ಇಚ್ಚಿಂಗ್ ಇದ್ದರೆ ಅದಕ್ಕೆ ಸರಿಯಾಗಿ ಡಾಕ್ಟ್ರು ಆ್ಯಂಟಿಹಿಸ್ಟಮಿನ್ಸ್ ಏನಾದರೂ ಕೊಡ್ತಾರೆ. ಆ್ಯಂಟಿಹಿಸ್ಟಮಿನ್ಸ್ ಇಚ್ಚಿಂಗಿಗೆ, ಅದನ್ನು ಓರಲ್ ಆಗಿ ಮಾತ್ರ ತಗೊಳ್ಬೇಕು. ಆಮೇಲೆ ನೀವು ಯಾವಾಗಲೂ ಯೂಸ್ ಮಾಡುವಂತಹ ಸೋಪು ತುಂಬ ಸ್ಟ್ರಾಂಗ್, ನಿಮ್ಮ ಭಾಷೆ ತುಂಬ ಸ್ಟ್ರಾಂಗ್ ಅಂದರೆ ಆಲ್ಕಲಿ ಜಾಸ್ತಿ ಇರುವಂಥ ಸೋಪು, ಚೆನ್ನಾಗಿ ಕ್ಲೀನಾಗಿ ತೊಳೆದು ಬಿಡ್ತದೆ ಅಂತ ನೀವು ಯಾವುದು ಸ್ಟ್ರಾಂಗ್ ಆಗಿರುವಂಥ ಸೋಪನ್ನು ಯೂಸ್ ಮಾಡ್ತೀರೋ ಅದನ್ನು ಅವಾಯ್ಡ್ ಮಾಡಿ. ಆದಷ್ಟು ನಾನು ಹೇಳ್ತೀನಿ ನಿಮಗೆ, ನಾನೇನು ಅದರದ್ದು ಇದಲ್ಲ, ಪ್ರೊಪಗಾಂಡಿಸ್ಟ್ ಅಲ್ಲ. ಈ ಡರ್ಮಾ ಡ್ಯೂ ಅಂತ ಬರುತ್ತೆ ಅಥವಾ ಪಿಯರ್ಸ್ ಅಂತ ಬರುತ್ತೆ, ಅದು ಸ್ವಲ್ಪ ಆಯಿಲ್ ಇರುತ್ತೆ ಅಲ್ವಾ, ಅಂತಹ ಸೋಪುಗಳು ಬಹಳ ಒಳ್ಳೆಯದು ಯಾವಾಗಲೂ. ಅದು ಬಿಟ್ಬಿಟ್ಟು ಯಾವುದೋ ಕ್ಲೀನಾಗಿ ತೊಳೀತದೆ ಅಂತ ಹೇಳಿಬಿಟ್ಟು ಯಾವುದಾದ್ರೂ ಸೋಪ್ಗಳನ್ನು ಯೂಸ್ ಮಾಡಬೇಡಿ. ಅಡ್ವರ್ಟೈಸ್ಮೆಂಟಿಗೆ ಮರುಳಾಗಬೇಡಿ. ಒಳ್ಳೆಯ ಪ್ರಾಡಕ್ಟ್ಗಳಿಗೆ ಅಡ್ವರ್ಟೈಸ್ಮೆಂಟ್ ಬೇಡ, ವೈದ್ಯರು ಸಲಹೆ ಕೊಡ್ತಾರೆ. ಓಕೆ, ಸೊ ಡರ್ಮಾಡ್ಯೂ ಸೋಪು ಅಥವಾ ಪಿಯರ್ ಸೋಪ್ಗಳನ್ನು ಯೂಸ್ ಮಾಡಿದರೆ, ಅದರಲ್ಲಿ ಕೆಲವು ಡವ್ ಸೋಪು ಇದರಲ್ಲೆಲ್ಲ ಒಂಚೂರು ನಾವು ವಾಶ್ ಮಾಡಿದ್ರೂ ಒಂಚೂರಲ್ಲಿ ಎಣ್ಣೆ ಪಸೆ ಒಂಚೂರು ಉಳ್ಕೊಳ್ತದೆ, ಮಾಯ್ಶ್ಚರೈಸ್ ಆಗುತ್ತೆ. ಸೊ ಎಕ್ಸಿಮಾ ಇರುವವರಿಗೆ ಅದು ತುಂಬ ಹೆಲ್ಪ್ ಆಗ್ತದೆ. ಸೊ ಸೋಪುಗಳು, ಶಾಂಪುಗಳು ಅಷ್ಟೇ, ತುಂಬ ಸ್ಟ್ರಾಂಗ್ ಶಾಂಪುಗಳೆಲ್ಲ ಯೂಸ್ ಮಾಡಬೇಡಿ. ಆ್ಯಕ್ಚುಲಿ ಹೇಳಿ ಹಿಂದಿನ ಕಾಲದಲ್ಲಿ ಸೀಗೆ ಪುಡಿ ಹಾಕ್ತಾಯಿದ್ರು ತಲೆಗೆ, ಅದು ಬಹಳ ಒಳ್ಳೆಯದು. ಶಿಕಾಕಾಯಿ ಶಾಂಪು ಥರ ಆ ಥರ ಏನಾದರೂ ಇದ್ದರೆ ಅದನ್ನು ಯೂಸ್ ಮಾಡಿ. ಸೊ ಹೀಗೆ ಆಫ್ಟರ್ ಶೇವ್ ಲೋಷನ್ಗಳು ಎಲ್ಲ ಆದಷ್ಟು ಅವಾಯ್ಡ್ ಮಾಡಿ, ಬೇಡ. ಆಮೇಲೆ ಸೌಂದರ್ಯವರ್ಧಕ ಇದು ಕಾಸ್ಮೆಟಿಕ್ಸ್ಗಳು, ಲಿಪ್ಸ್ಟಿಕ್ಗಳು, ಒಂದಷ್ಟು ಕಲರ್ಗಳು ಹಚ್ಕೊಳ್ಳೋದು, ಅದನ್ನೆಲ್ಲ ಅವಾಯ್ಡ್ ಮಾಡಿ. ನ್ಯಾಚುರಲ್ ಬ್ಯೂಟಿ ಇಸ್ ದ ಬೆಸ್ಟ್ ಬ್ಯೂಟಿ. ಸೊ ಪರ್ಟಿಕ್ಯುಲರ್ಲಿ ಹೆಣ್ಮಕ್ಳಿಗೆ ಹೇಳ್ತಾ ಇದ್ದೀನಿ, ನೀವು ನ್ಯಾಚುರಲಾಗಿ ಒಂದು ಹುಡುಗಿಯ ಸೌಂದರ್ಯ ನೋಡಬೇಕಾದ್ರೆ ಅವಳು ಸ್ನಾನ ಮಾಡಿ ಬಂದು ಸೀರೆ ಉಟ್ಕೊಂಡು ಕುಂಕುಮ ಇಟ್ಕೊಂಡು ಈ ಕಡೆ ಬರ್ತಾಳಲ್ವ, ಅದು ಒರಿಜಿನಲ್ಲು. ಬಾಕಿದೆಲ್ಲ ಮೇಕಪ್ ಎಲ್ಲ ಮಾಡಿದರೆ ಕಪ್ಪಗಿರೋರು ಬೆಳ್ಳ ಕಾಣ್ತಾರೆ, ಎಲ್ಲ ಆಗ್ತದೆ. ಅದು ಬೇಕಾಗಿಲ್ಲ. ಬಿಳಿ ಆಗೋದು ಒಂದು ಉದ್ದೇಶ ಅಲ್ಲ ಜೀವನದಲ್ಲಿ. ನಮ್ಮ ಆತ್ಮ ಶುದ್ಧವಾಗಿರಬೇಕು, ಬೆಳ್ಳಗಿರಬೇಕು, ಮನಸ್ಸು ಬೆಳ್ಳಗಿರಬೇಕು ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಇದನ್ನು ಕ್ಲಿನಿಕಲ್ಲಿ ಕೂಡ ಹೇಳ್ತಾ ಇರ್ತೀನಿ. ಬರ್ತಾರೆ ಯಾರಾದರೂ ಹೀಗೇನೆ ಫೇರ್ ಆ್ಯಂಡ್ ಲವ್ಲಿ ಹಾಕೊಳ್ಳ ಸರ್, ಇದು ಹಾಕೊಳ್ಳ ಸರ್, ಅದು ಹಾಕೊಳ್ಳ ಅಂತ. ನಾಟ್ ನೆಸಸರಿ, ಅದೆಲ್ಲ ಬೇಕಾಗಿಲ್ಲ. ಕೆಮಿಕಲ್ಸ್ ಅಗೈನ್ ಇಟ್ ಮೇ ಸ್ಪಾಯ್ಲ್ ಯುವರ್ ಸ್ಕಿನ್ ಆ್ಯಕ್ಚುಲಿ. ಸೊ ಯಾವುದೇ ಒಂದು ಕ್ರೀಮ್ಗಳನ್ನು ಬಳಸುವಂಥ ಹುಚ್ಚು, ಬೆಳ್ಳಗಾಗುವ ಹುಚ್ಚು, ಇದನ್ನೆಲ್ಲ ಬಿಟ್ಟುಬಿಡಿ. ನಾನು ಒಂದು ಕಡೆ ಆರ್ಫನೇಜಿಗೆ ಹೋಗ್ತೀನಿ, ಅಲ್ಲಿ ಒಂದು ಕಪ್ಪಗಿರೋ ಹುಡುಗಿ, ಅದಕ್ಕೆ ಯಾವಾಗಲೂ ಅದು ನನ್ನನ್ನೇ ನೋಡ್ತಾ ಇತ್ತು. ನಿಮಗೇನು ಸಾರ್, ಯಾಕೆ ಏನು ನೋಡ್ತಾ ಇದ್ದೀಯ ಅಂತ ಕೇಳಿದೆ. ನಿಮಗೇನು ಸಾರ್, ನೀವು ಬೆಳ್ಳಗಿದ್ದೀರಾ ಅಂತ. ಇಲ್ಲಪ್ಪ, ನಾನು ಬೆಳ್ಳಗಿಲ್ಲ, ಇದು ದೇವರು ಕೊಟ್ಟಿದ್ದು, ಬೆಳ್ಳಗೆ ಕಪ್ಪಗೆಲ್ಲ ಇರಬಾರ್ದು. ನಾನು ನನ್ನ ಮಾಮೂಲಿ ನಂದು ತಾತ್ವಿಕವಾಗಿ ಮಾತಾಡಿದೆ. ಅದಕ್ಕೆ ನೆಕ್ಸ್ಟು ಒಂದು ಸ್ವಲ್ಪ ದಿವಸ ಆದಮೇಲೆ ನಾನು ಹೋದಾಗ ಒಂದಷ್ಟು ಜನ ಹುಡುಗಿಯರು ನಕ್ಕೊಂಡು ಬರ್ತಾಯಿದ್ರು. ಮಧ್ಯದಲ್ಲಿ ಒಂದು ಹುಡುಗಿ ಇತ್ತು. ಯಾಕೆ ಎಲ್ಲ ನಗ್ತಾ ಇದ್ದೀರಾ, ಯಾರದು ಮುಖ ಮುಚ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಿದೆ. ಅದಕ್ಕೆ ಆ ಹುಡುಗಿ ಹೆಸರು ಹೇಳಿದರು. ಹುಡುಗಿ ಹೆಸರು ತೆಗಿ ಅಂತ ಹೇಳಿದೆ. ನೋಡಿದರೆ ಅವಳು ಬೆಳ್ಳಗಾಗಬೇಕು ಅಂತೇಳಿ ಕಾಲ್ಗೇಟ್ ಟೂತ್ ಪೇಸ್ಟ್ ಮುಖಕ್ಕೆಲ್ಲ ಹಚ್ಕೊಂಡ್ಬಿಟ್ಟಿದ್ರು. ಯಾಕಂದರೆ ಹಲ್ಲಿಗೆ ಹಚ್ಚಿ ಉಜ್ಜಿದ್ರೆ ಬೆಳ್ಳಗಾಗ್ತಾಯಿಲ್ವ, ಮುಖಕ್ಕೆ ಹಚ್ಕೊಂಡು ಉಜ್ಜಿದ್ರೆ ಏನಾಗುತ್ತೆ ಅಂತ ಎಕ್ಸ್ಪರಿಮೆಂಟ್ ಮಾಡೋಕ್ಕೆ ಹೊರಟಿದ್ದಲ್ಲ. ಐ ಫೆಲ್ಟ್ ಸಾರಿ ಫಾರ್ ದ ಗರ್ಲ್. ಆಮೇಲೆ ಅದಕ್ಕೆಲ್ಲ ತಕ್ಕ ಔಷಧಿ ಎಲ್ಲ ಕೊಟ್ಟೆ, ವಾಶ್ ಮಾಡಲಿಕ್ಕೆ ಹೇಳ್ಬಿಟ್ಟು ತಕ್ಕ ಔಷಧಿ ಎಲ್ಲ ಕೊಟ್ಟೆ. ಸೊ ಹೀಗೆ ಈ ಬೆಳ್ಳಗಾಗೋ ಹುಚ್ಚನ್ನು ದಯವಿಟ್ಟು ಬಿಟ್ಬಿಡಿ. ಯಾರೇ ಆಗಲಿ, ಅದು ಗಂಡಸರೇ ಆಗಲಿ ಹೆಂಗಸರೇ ಆಗಲಿ, ಬೆಳ್ಳಗಾಗೋ ಹುಚ್ಚು ಆ ಪ್ರಾಸೆಸ್ನಲ್ಲಿ ಒಂದಷ್ಟು ಕೆಮಿಕಲ್ಸ್ ಯೂಸ್ ಮಾಡೋದನ್ನು ಬಿಟ್ಬಿಡಿ. ನೋ ಮೇಕಪ್, ಸಿಂಪಲ್
ಫೇಸ್ ವಾಶ್ ಮಾಡೋದು, ತಲೆ ಬಾಚ್ಕೊಳ್ಳೋದು, ಬರೋದು, ಇಷ್ಟೇ. ಅದು ಬೆಸ್ಟ್. ಎಕ್ಸಿಮಾ ಟ್ರೀಟ್ಮೆಂಟ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಪ್ರಿವೆನ್ಷನ್ನಿಂದ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಬಂದ ಮೇಲೆ ಅದು ನಾನು ಆ್ಯಸ್ ಆಲ್ರೆಡಿ ಟೋಲ್ಡ್, ಅದಕ್ಕೆ ಡಾಕ್ಟ್ರುಗಳು ಮಾತ್ರೆ, ಆ್ಯಂಟಿ ಇನ್ಫ್ಲಮೇಟರಿ ಕ್ರೀಮ್ಗಳು ಇತ್ಯಾದಿಗಳನ್ನ ಪ್ರಿಸ್ಕ್ರೈಬ್ ಮಾಡ್ತಾರೆ. ಅದನ್ನು ಬಳಸಿ, ಆಮೇಲೆ ಸೆಬೋರಿಕ್ ಡರ್ಮಟ್, ಅದೇ ಡ್ಯಾಂಡ್ರಫ್ ಆದರೆ ಅದಕ್ಕೆ ಔಷಧಿ ಬರ್ಕೊಡ್ತಾರೆ, ಅದನ್ನು ಬಳಸಿ. ಆಮೇಲೆ ಪ್ರಿವೆನ್ಷನ್ ಹೇಗೆ ಅಂತಂದರೆ ಆವಾಗಲೇ ಹೇಳ್ದಂಗೆ ಎಲ್ಲ ವಿಟಮಿನ್ಗಳು ಇರುವಂಥದ್ದು ಮಾತ್ರೆಗಳು ತಗೊಳ್ಳಿ. ವಿಟಮಿನ್ ಎ ಬೇಕು ಚರ್ಮದ ಆರೋಗ್ಯಕ್ಕೆ, ಕೂದಲಿನ ಆರೋಗ್ಯಕ್ಕೆ ವಿಟಮಿನ್ ಎ ಭಾಳ ಮುಖ್ಯ. ನ್ಯಾಚುರಲ್ ಆಗಿ ಯಾವುದರಲ್ಲಿದೆ? ಕ್ಯಾರೆಟಲ್ಲಿದೆ ವಿಟಮಿನ್ ಎ. ಆಮೇಲೆ ಹೆಚ್ಚು ಕಮ್ಮಿ ಎಲ್ಲ ಹಸಿ ತರಕಾರಿಗಳು ಬೇಯಿಸಿದ ತಕ್ಷಣ ವಿಟಮಿನ್ಗಳು ಹಾಳಾಗ್ತವೆ. ಸೌತೆಕಾಯಿ, ಟೊಮೆಟೊ ಇದನ್ನೆಲ್ಲ ಹೆಚ್ಚಿಬಿಟ್ಟು ಫ್ರೂಟ್ ಸಲಾಡನ್ನು ತಿಂತಾಯಿರಿ. ಆಮೇಲೆ ಪ್ರೋಟೀನ್, ತಿಳಿ ಸಾರು ಅನ್ನ ಅಲ್ಲ, ಕೆಳಗಡೆ ಬೇಳೆ ಇರುತ್ತಲ್ವ ಅದು ತಗೊಳ್ಳಿ, ಪ್ರೋಟೀನ್ ಅಲ್ಲಿದೆ. ಬೇಳೆನಲ್ಲಿ ಪ್ರೋಟೀನ್ ಇದೆ, ಆಯಿತಾ. ಮೊಟ್ಟೆನಲ್ಲಿದೆ, ಮೊಟ್ಟೆ ತಿನ್ನೋರಿಗೆ ಹೇಳ್ತಾಯಿದ್ದೀನಿ, ನಾನ್ ವೆಜ್ ತಿನ್ನೋರಿಗೆ ಹೇಳ್ತಾಯಿದ್ದೀನಿ, ಅದರಲ್ಲಿ ಪ್ರೋಟೀನ್ ಇದೆ. ಹೀಗೆ ನಿಮ್ಮ ಸೊಪ್ಪು, ತರಕಾರಿ, ಹಣ್ಣುಗಳು ಇತ್ಯಾದಿಯನ್ನು ಬಳಸಿ. ಆಮೇಲೆ ಸ್ವಲ್ಪ ವಿಟಮಿನ್ ಸಿ, ಅದು ಸ್ವಲ್ಪ ಇಮ್ಯುನಿಟಿಯನ್ನು ಇಂಪ್ರೂವ್ ಮಾಡುತ್ತೆ. ಪ್ರೋಟೀನು, ಬಿ ಕಾಂಪ್ಲೆಕ್ಸು, ವಿಟಮಿನ್ ಸಿ, ವಿಟಮಿನ್ ಎ, ಇದನ್ನೆಲ್ಲ ನೀವು ಸಪ್ರೇಟಾಗೂ ತೊಗೊಳ್ಬೋದು. ಇದನ್ನೆಲ್ಲ ತಗೊಂಡು ನಿಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳಿ. ಚರ್ಮ ರೋಗಗಳು ಬಾರದೇ ಇರುತ್ತೆ. ಹಾಗೆಯೇ ಕೆಲವು ಸಿಂಥೆಟಿಕ್ ಬಟ್ಟೆಗಳಿಂದ ಕೆಲವರಿಗೆ ಅದು ಕಾಂಟ್ಯಾಕ್ಟ್ ಬಂದುಬಿಟ್ಟು ಅಲರ್ಜಿ ಆಗ್ತದೆ. ಆದಷ್ಟು ನೀವು ಹತ್ತಿಯ ಬಟ್ಟೆಗಳನ್ನು ಉಪಯೋಗಿಸಿ ಅಂತ ಹೇಳ್ತೀನಿ. ಸಾಕ್ಸ್ಗಳು ತೋರಿಸ್ತಾರೆ ಕೆಲವರು ಬಂದುಬಿಟ್ಟು, ಸಾಕ್ಸ್ ಹಾಕಿರೋ ಜಾಗ ಮಾತ್ರ ಈ ಥರ ಆಗಿದೆ ಅಂತ. ಸಾಕ್ಸ್ಗಳು, ಆಮೇಲೆ ಅಂಡರ್ವೇರ್ಗಳು ಇತ್ಯಾದಿ ಆದಷ್ಟು ಹತ್ತಿಯ ಉಡುಪುಗಳನ್ನು ಧರಿಸಿ. ಹತ್ತಿಯ ಉಡುಪುಗಳು ಹಿತವಾಗಿರ್ತವೆ, ಲೈಟಾಗಿರ್ತವೆ, ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಬರುವಂಥ ಸಂಭವವೇ ಇಲ್ಲ. ಹೀಗೆ ಎಕ್ಸಿಮಾದ ವಿಚಾರ, ಎಕ್ಸಿಮಾವನ್ನು ಪ್ರಿವೆನ್ಷನ್ ಮಾಡೋದೇ ಬಹಳ ಇಂಪಾರ್ಟೆಂಟು. ಬಂದ ಮೇಲೆ ಅದಕ್ಕೆ ಔಷಧಿ ಇದೆ. ಆಮೇಲೆ ಅದು ಸೋಂಕು ರೋಗ ಅಲ್ಲ. ಎಕ್ಸಿಮಾ ಇರುವಂತಹ ಅಕಸ್ಮಾತ್ ಹೆಣ್ಮಕ್ಕಳೇ ಆಗಲಿ ಗಂಡು ಮಕ್ಕಳೇ ಆಗಲಿ ಎಕ್ಸಿಮಾ ಇದೆ ಅಂತ ಇದ್ದರೆ ಹೆದರ್ಕೊಂಡು ಮದುವೆ ಮಾಡ್ಕೊಳ್ಳೋದೇ ಇರೋದು ಬೇಡ. ಗಂಡನಿಗೂ ಬಂದುಬಿಡುತ್ತೆ, ಆ ಥರ ಎಲ್ಲ ಏನಿಲ್ಲ, ಬರಲ್ಲ, ಒಬ್ಬರಿಗೆ ಹರಡಲ್ಲ ಅಂತ ಹೇಳಿಬಿಟ್ಟು ನಾನು ನಿಮಗೆ ಆಶ್ವಾಸನೆ ಕೊಡ್ತೀನಿ. ನನಗೆ ಗೊತ್ತಿರೋ ನಾಲೆಜ್ನಲ್ಲಿ ನಿಮಗೆ ಹೇಳಿದ್ದೀನಿ. ಇದನ್ನು ಅರ್ಥ ಮಾಡಿಕೊಂಡು ಆದಷ್ಟು ಬ್ಯಾಲೆನ್ಸ್ಡ್ ಡಯಟು ಇದನ್ನೆಲ್ಲ ಉಪಯೋಗ ಮಾಡಿ ಅಂತ ಹೇಳಿ ನನ್ನ ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೀನಿ. ಮಾಮೂಲಿ ಹೇಳುವಂಗೆ 4 ಜನಕ್ಕೆ ಶೇರ್ ಮಾಡಿ, ಅವರಿಗೆ ಸಬ್ಸ್ಕ್ರೈಬ್ ಆಗೋಕ್ಕೆ ಹೇಳಿ, ಲೈಕ್ ಕೊಡಿ, ಕಮೆಂಟ್ಸ್ ಕೊಡಿ. ಆವಾಗ ನನಗೊಂಚೂರು ಎಂಕರೇಜ್ಮೆಂಟ್ ಕೊಟ್ಟಂಗೆ ಆಗುತ್ತೆ. ನನಗೆ ಮುಂದಿನ ವಿಷಯಗಳು ಮಾತಾಡಲಿಕ್ಕೆ ಒಂಚೂರು ಹುರುಪು ಬರುತ್ತೆ. ಭಾನುವಾರ ಮಾತಾಡ್ತೀನಿ. ವಿಷಯಗಳನ್ನು ಸಜೆಸ್ಟ್ ಮಾಡ್ಬೋದು, ನೀವು ಕಮೆಂಟ್ಸ್ ಬಾಕ್ಸಲ್ಲೇ ಸಜೆಸ್ಟ್ ಮಾಡಿ, ನಾನು ಮಾತಾಡ್ತೀನಿ. ಕೆಲವೆಲ್ಲ ಮಾತಾಡ್ತಾ ಇರೋದು ನಾನೀಗ ಕಮೆಂಟ್ಸ್ ಬಾಕ್ಸಲ್ಲಿ ಬಂದಿರೋದನ್ನೇ ಮಾತಾಡ್ತಾ ಇರೋದು. ಓರಲ್ಲಾಗಿ ಕೆಲವರು ಹೇಳಿ ಹೋಗಿದ್ದಾರೆ, ಸರ್ ಇದು ಮಾತಾಡಿ ಸರ್ ಅಂತ. ಹಾಗೆ ಮಾತಾಡ್ತಾ ಇದ್ದೀನಿ. ಇಷ್ಟು ಹೇಳಿ ನನ್ನ ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.